ಸರ್ ಇದು ಮಿಸ್ಟು ಇದೇ ಒಂದೇ ಖರ್ಚಲ್ಲಿ ಇದು ಸ್ಪ್ರಿಂಕ್ಲರ್ ಮಾಡ್ಕೋಬಹುದು. ಇದೊಂದು ಪಿನ್ ಅಡಾಪ್ಟರ್ ಒಂದು ಹಾಕಬಿಟ್ರೆ ಇದೇ ಸ್ಪ್ರಿಂಕ್ಲರ್. ಬೇಸಿಗೆಲಿ ಸರಿ ಸರ್, ಇದು ಬೇಸಿಗೆಲಿ ವಾತಾವರಣ ಪೂರ್ತಿ ತಣ್ಣಗಿರ್ಬೇಕು. ಅಡಿಕೆ ಮೇನ್ ವಾತಾವರಣ ತಣ್ಣಗಿರ್ಬೇಕು. ಬೇಸಿಗೆಲಿ ಮಿಸ್ಟ್ ಮಾಡ್ಕೋಬಹುದು, ನಾವು ಸ್ಪ್ರಿಂಕ್ಲರ್ ಮಾಡ್ಕೋಬಹುದು. ಟೂ ಇನ್ ಒನ್ ಆಪ್ಷನ್ ಸರ್. ಹೆಂಗ್ ಬೇಕಾ ಮಾಡ್ಕೋಬಹುದು. ರೈತರಿಗೆ ಅನುಕೂಲವಾಗಿದೆ. ನೀಟಾಗಿ ಭೂಮಿ ಪೂರ್ತಿ ಚೆನ್ನಾಗಿ ನೆನೆಯುತ್ತೆ. ಮತ್ತೆ ನಾವು ಅಂತರ ಬೆಳೆ ಬೆಳ್ಕೊಳ್ಳೋಕೆ ತುಂಬಾ ಅನುಕೂಲವಾಗಿದೆ. ಬಾಳೆ ಆಗ್ಲಿ, ತೊಗರಿ ಆಗ್ಲಿ, ಅವರೇ ಆಗ್ಲಿ, ಪ್ರತಿಯೊಂದು ಏನ್ ಬೇಕೋ ಬೆಳೆಯಬಹುದು ಸರ್. ಪ್ರತಿಯೊಂದಕ್ಕೂ ಸಪರೇಟ್ ಡ್ರಿಪ್ ಮಾಡ್ಬೇಕು ಅನ್ನೋದಿಲ್ಲ, ನೀರ್ ಮತ್ತೆ ಹಾಯಿಸ್ಬೇಕು ಅನ್ನೋದೇನಿಲ್ಲ. ಪ್ರತಿಯೊಂದಕ್ಕೂ ನೀರು ಸರಾಗವಾಗಿ ಮತ್ತೆ ಮಿಸ್ಟ್ ತರ ಬೀಳೋದ್ರಿಂದ ಬೆಳೆಗೂ ಚೆನ್ನಾಗಿ ಬರುತ್ತದೆ. ಬೆಳೆ ಚೆನ್ನಾಗಿ ಅನುಕೂಲ ಇದೆ ಸರ್. ಸ್ಪ್ರಿಂಕ್ಲರ್ ಆಗೋಯ್ತು ಮಿಸ್ಟ್. ಇದನ್ನ ತೆಗೆದು ಇಲ್ಲಿ ಮೇಲಕ್ಕೆ ಚುಚ್ಚಿದ್ರೆ ಇದೆಯಲ್ಲ ಸರ್, ಇದು ಕಟ್ ಮಾಡ್ಬಿಟ್ಟು ಕಂಪ್ನಿಲೇ ಕೊಡ್ತಾರೆ. ಇದರಲ್ಲಿ ಅಟ್ಯಾಚ್ ಆಗಿ ಪ್ರತಿಯೊಂದ್ರಲ್ಲೂ ಬಂದ್ಬಿಡ್ತದೆ. ಇದು ತೆಗೆದ್ಬಿಟ್ಟು ಸರ್, ಇದು ಈ ಹೋಲ್ಗೆ ಇದನ್ನ ಹಾಕೊಂಡ್ರೆ ಇದೆ ಸರ್ ಮಿಸ್ಟ್. ಸಾಕಾತ್ ಸರ್. ಇದು ಟೂ ಇನ್ ಒನ್ ಏನಾಗಲ್ಲ ಸರ್. ಪ್ರತಿಯೊಂದು ಬೆಂಡು ಎಲ್ಲ ಥ್ರೆಡ್ ಸಿಸ್ಟಮ್ ಸರ್. ಪ್ರತಿಯೊಂದು ಬೆಂಡ್ ಆಗುತ್ತೆ. ಹೆಂಗ್ ಬೇಕೋ ಈ PVC ಆದ್ರೆ ಕಟ್ ಆಗ್ಬಿಡುತ್ತೆ. ಟ್ರ್ಯಾಕ್ಟರ್ ಒಂಚೂರು ಟಚ್ ಆಯ್ತು ಅಂದ್ರೆ ಇದು ನಾವ್ ಹೆಂಗ್ ಬೇಕೋ ಬೆಂಡ್ ಮಾಡ್ಕೋಬಹುದು ಸರ್. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಮಾಗಡಿ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ಹೊಸದಾಗಿ ಒಬ್ರು ತೋಟ ಮಾಡ್ತಾ ಇದ್ದಾರೆ. ಈ ಬೇಸಿಗೆಯಲ್ಲೂ ಇಲ್ಲಿ ಅವರು ಅಡಕೆ ಗಿಡ ಬೆಳಿಲಿಕ್ಕೆ ಅಂತ ಒಂದು ಹೊಸ ಟೈಪ್ ಆದಂತ ಒಂದು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾ ಇದಾರೆ. ಆ ಸ್ಪ್ರಿಂಕ್ಲರ್ದು ಮ್ಯಾಜಿಕ್ ಏನಂದ್ರೆ, ಅದು ನಿಮ್ಗೆ ಈ ಬೇಸಿಗೆ ಕಮ್ಮಿ ಇದ್ದಾಗ ಸ್ಪ್ರಿಂಕ್ಲರ್ ತರ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಬೇಸಿಗೆ ಟೈಮಲ್ಲಿ ಅದು ಒಂಥರ ಈ ಮಿಸ್ಟ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಇಡೀ ಭೂಮಿ ಪೂರ್ತಿ ಒಂಥರ ನೆನೆ ಹತ್ರ ನೋಡಿ ಇಲ್ಲಿ ಕಾಣ್ತಾ ಇದಲ್ಲ. ಸೊ ಈ ತರ ಕೆಲಸ ಮಾಡುತ್ತೆ. ಬನ್ನಿ ಹೋಗೋಣ, ಆ ರೈತರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಗುರು ಅಂತ ಹೇಳ್ಬಿಟ್ಟು. ನಮ್ದು ಇಲ್ಲಿ ಮಾಗಡಿ ರೋಡ್ ತಾವರೆಕೆರೆ ಹತ್ರ ಮಾದಾಪಟ್ಟಣ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿ ನಮ್ಮೂರಿಂದ ಒಂದು 15 ಕಿಲೋಮೀಟರ್ ಮುಂದೆ ಒಂದು 2 ಎಕರೆ ಜಮೀನು ತಗೊಂಡಿದೀವಿ. ಜಮೀನಿಗೆ ಅಡಿಕೆ ಹಾಕ್ಸಿದೀವಿ. ಅಡಿಕೆಗೆ ಡ್ರಿಪ್ ಇರಿಗೇಷನ್ ಮಾಡಿಸಿದೀವಿ, ಮತ್ತೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿಸಿದೀವಿ. ಸರ್ ನಿಮ್ಗೆ ಸಾಕಷ್ಟು ಇರಿಗೇಷನ್ಸ್ಗಳು, ಸಾಕಷ್ಟು ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಇತ್ತು. ಈ ತರ ಮಿಸ್ಟೇ ಯಾಕೆ ಮಾಡಿಸ್ಬೇಕು ಅನ್ಸ್ತು ಸರ್ ನಿಮ್ಗೆ? ಮಿಸ್ಟ್ ಸರ್, ನಾನು ಸುಮಾರು ನೋಡಿದೀನಿ, ವಿಡಿಯೋಸ್ ನೋಡಿದೀನಿ, ತೋಟಗಳು ನೋಡಿದೀನಿ. ಎಲ್ಲಾ ಕಡೆ ನಾನು ಸುಮಾರು ಸುತ್ತಿದೀನಿ ತೋಟ ಮಾಡಕ್ ಮುಂಚೆ. ಬಟ್ ಎಲ್ಲಾದ್ರಲ್ಲೂ ಏನಾದ್ರೂ ಒಂದು ಸಮಸ್ಯೆ ಇತ್ತು. ಡ್ರಿಪ್ ಅಲ್ಲಿ ಲೈಫ್ ಟೈಮ್ ಅನ್ನೋದು ಇರ್ಲಿಲ್ಲ. ಇದರಲ್ಲಿ ಲೈಫ್ ಟೈಮ್ ಅಂದ್ರೆ ಒಂದು 20 years ಆದ್ರೂ ಗ್ಯಾರಂಟಿ ಏನ್ ಲೆಕ್ಕಾಚಾರಕ್ಕೆ ಬರ್ತಾ ಇದೆ. ಎಲ್ಲ ಥ್ರೆಡ್ ಸಿಸ್ಟಮ್ ಕೂಡ ಡಾಲ್ಫಿನ್ ಕಂಪ್ನಿ ಅಂತ ಇದೆ. ಡಾಲ್ಫಿನ್ ಕಂಪ್ನಿಲಿ ಎಲ್ಲ ಥ್ರೆಡ್ ಸಿಸ್ಟಮ್. ಮಿಸ್ಟ್ ಅಂತ ಹೇಳಿದ್ರೆ ಇದು ನೀರು ಸ್ಪ್ರಿಂಕ್ ಆಗ್ತದೆ. ಇದ್ರಲ್ಲೇ ಒಂದು ಕನೆಕ್ಟರ್ ಬರ್ತಾ ಇದೆ, ಇದ್ರಲ್ಲೇನೆ ಸ್ಪ್ರಿಂಕ್ಲರ್ ಇದೆ. ಒಂದಕ್ಕೆ ಆಪ್ಷನ್ ಜಾಸ್ತಿ ಇದೆ. ಆಪ್ಷನ್ ಜಾಸ್ತಿ ಇದೆ. ಒಂದ್ಸತಿ ನಾವು ಒನ್ ಟೈಮ್ ಖರ್ಚಲ್ಲಿ ನಾವು ಫಿಟ್ಟಿಂಗ್ಸ್ ಆಗ್ಲಿ ಏನಾಗ್ಲಿ ಒನ್ ಟೈಮ್ ಮಾಡಿಸ್ಕೊಬಿಟ್ರೆ ಆಪ್ಷನ್ ಬೇಜಾನ್ ಮಾಡ್ಕೋಬಹುದು. ಅಂದ್ರೆ ಯಾವ ತರ ಸರ್ ಇದು ನೋಡಿ, ಮಿಸ್ಟ್ ಇದು ನೀರು ಸ್ಪ್ರಿಂಕ್ ಆಯ್ತದೆ. ಇದನ್ನ ಬಿಚ್ಬಿಟ್ಟು ನಾವು ಬಬ್ಲರ್ ಹಾಕಬಹುದು. ಅಡಿಕೆದೆ ಬಬ್ಲರ್ ಇದೆ. ಬಬ್ಲರ್ ಬೇಡ ಅಂದ್ರೆ ಸ್ಪ್ರಿಂಕ್ಲರ್ ಹಾಕಬಹುದು. ಎನಿ ಆಪ್ಷನ್. ಇದೆಲ್ಲ ಥ್ರೆಡ್ ಸಿಸ್ಟಮ್ ನೋಡಿ. ಹಿಂಗ್ ಬಿಚ್ಬಿಟ್ಟು ಇದನ್ನ ಆಡ್ ಮಾಡ್ರೆ ಥ್ರೆಡ್ ಸಿಸ್ಟಮ್ ನೋಡೋಣ ಹೆಂಗ್ ಬರುತ್ತೆ. ಇದೇ ಥ್ರೆಡ್ ಸಿಸ್ಟಮ್. ಇದಕ್ಕೆ ನಾವು ಬಬ್ಲರ್ ಹಾಕಬಹುದು. ಆಯ್ತು, ಬಬ್ಲರ್ ಆದ್ಮೇಲೆ ಸ್ಪ್ರಿಂಕ್ಲರ್, ಇದಕ್ಕೆ ಸ್ಪ್ರಿಂಕ್ಲರ್ ಹಾಕಬಹುದು. ಎನಿ ಆಪ್ಷನ್, ತುಂಬಾ ಆಪ್ಷನ್ ಇದೆ. ಇದಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಎಷ್ಟು ದೂರ ಸಿಡಿಯುತ್ತೆ ಸರ್? ಸರ್ ನೀವ್ ಯಾವ ತರ ತಗೋತೀರೋ ಅದ್ರ ಮೇಲೆ, ಮಾಡಲ್ ಮೇಲೆ 18 feet ಸಿಡಿಯೋದಿದೆ, 30 feet ಇದೆ. ಮಿನಿಮಮ್ 30 feet ಅಂತೂ ಕವರ್ ಆಗೋ ತರ ಈ ಸಿಸ್ಟಮ್ ಮಾಡ್ಕೋಬಹುದು. ಈ ಸಿಸ್ಟಮ್ ಇದು ಬಂದು ಯಾವ್ದಕ್ಕೂ ಸರ್? ಇದು ಬಬ್ಲರ್, ಇದು ಬಬ್ಲರ್ ಅಡಿಕೆಗೆ ಅಂತಾನೆ ಇದೆ. ಅಡಿಕೆಗೆ ಅಂತ ಸ್ಪೆಷಲ್ ಬಬ್ಲರ್. ಸೂಪರ್ ಸರ್. ಬಟ್ ಇದನ್ನು ಕೂಡ ಸೇಮ್ ಅದೇ HDP ಪೈಪ್, ಸೇಮ್ ಪೈಪ್ ಸರ್. ಇದೊಂದು ಸ್ಪ್ರಿಂಕ್ಲರ್ ಒಂದ್ ಚೇಂಜ್ ಮಾಡ್ಕೊಬಿಟ್ರೆ ಈ ಮಿಸ್ಟ್ ತೆಗೆದಕ್ಕೆ ಬಬ್ಲರ್ ಹಾಕಬಹುದು. ಬಬ್ಲರ್ ತೆಗಕ್ಕೆ ಸ್ಪ್ರಿಂಕ್ಲರ್ ಹಾಕಬಹುದು ಸರ್. ಇದು ಮಿಸ್ಟ್ ಇದೇ ಒಂದೇ ಖರ್ಚಲ್ಲಿ ಇದು ಸ್ಪ್ರಿಂಕ್ಲರ್ ಮಾಡ್ಕೋಬಹುದು. ಇದೊಂದು ಪಿನ್ ಅಡಾಪ್ಟರ್ ಒಂದು ಹಾಕಬಿಟ್ರೆ ಇದೇ ಸ್ಪ್ರಿಂಕ್ಲರ್. ಇದಕ್ಕೆ ಹಾಕ್ಬಹುದು. ಇದಕ್ಕೆ ಹಾಕ್ಬಹುದು ಸರ್. ಒಂಚೂರು ಹಾಕಿ ಸರ್, ನೋಡೋಣ ಯಾವ ತರ ಅಂತ. ಇದೇ ಮಿಸ್ಟ್ ಸರ್. ಹೌದು, ಇದಕ್ಕೆ ಸ್ಪ್ರಿಂಕ್ಲರ್ ಕನ್ವರ್ಟ್ ಮಾಡ್ಕೋಬಹುದು. ಇದೇನ್ ಸರ್ ಇಷ್ಟು ಏನ್ ದೊಡ್ಡ ವಿಚಾರ ಅಲ್ಲ ಸರ್. ವಾ ಸೂಪರ್ ಸರ್. ಸ್ಪ್ರಿಂಕ್ಲರ್ ಸರ್. ಸೊ ಇದು ಹಾಕ್ಬಿಟ್ರೆ ಇದು ಸ್ಪ್ರಿಂಕ್ಲರ್. ಓಕೆ. ಮಿಸ್ಟ್ ಅಂದ್ರೆ ಪೀಸ್ ಹಾಕೊಂಡ್ರೆ ಮಿಸ್ಟ್ ಆಯ್ತು. ಇದು ಇದ್ರ ಜೊತೆನೆ ಬರುತ್ತೆ ಸರ್. ಸಕ್ಕತ್ ಸರ್. ಇದು ಸ್ಪ್ರಿಂಕ್ಲರ್ ಆಗೋಯ್ತು ಮಿಸ್ಟ್. ಓಕೆ. ಇದನ್ನ ತೆಗೆದು ಇಲ್ಲಿ ಮೇಲಕ್ಕೆ ಚುಚ್ಚಿದ್ರೆ ಇದೆಯಲ್ಲ ಸರ್, ಇದು ಕಟ್ ಮಾಡ್ಬಿಟ್ಟು ಕಂಪ್ನಿಲೇ ಕೊಡ್ತಾರೆ. ಇದರಲ್ಲಿ ಅಟ್ಯಾಚ್ ಆಗಿ ಪ್ರತಿಯೊಂದ್ರಲ್ಲೂ ಬಂದ್ಬಿಡ್ತದೆ. ಇದು ತೆಗೆದ್ಬಿಟ್ಟು ಸರ್, ಇದು ಈ ಹೋಲ್ಗೆ ಇದನ್ನ ಹಾಕೊಂಡ್ರೆ ಇದೆ ಸರ್ ಮಿಸ್ಟ್.
ಓ ಸಖತ್ ಸರ್, ಇದು 2-in-1 2-in-1 ಸ್ಪ್ರಿಂಕ್ಲರ್ ಕಮ್ ಮಿಸ್ಟ್. ಬೇಸಿಗೆಲಿ ಸರಿ ಸರ್, ಇದು ಬೇಸಿಗೆಲಿ ವಾತಾವರಣ ಪೂರ್ತಿ ತಣ್ಣಗಿರ್ಬೇಕು, ಅಡಿಕೆ ಹೌದು. ಮೇನ್ ವಾತಾವರಣ ತಣ್ಣಗಿರ್ಬೇಕು. ಬೇಸಿಗೆಲಿ ಮಿಸ್ಟ್ ಮಾಡ್ಕೋಬಹುದು, ಹ್ಮ್. ಮಳೆಗಾಲದಲ್ಲಿ ನಾವು ಸ್ಪ್ರಿಂಕ್ಲರ್ ಮಾಡ್ಕೋಬಹುದು. ಸ್ಪ್ರಿಂಕ್ಲರ್ 2-in-1 ಆಪ್ಷನ್ ಸರ್, ಓಕೆ ಹೆಂಗ್ ಬೇಕಾ ಮಾಡ್ಕೋಬಹುದು, ರೈತರಿಗೆ ಅನುಕೂಲವಾಗಿದೆ ಸರ್. ಮತ್ ನೀವು ಇದು ಎಷ್ಟು ಅಡಿ ಅಂತರದಲ್ಲಿ ಅಡಿಕೆ ನೆಟ್ಟಿದ್ದೀರಾ ಸರ್? ಸರ್? 8x8 ಹಾಕಿದೀವಿ. 8x8. 8x8 ಹಾಕಿದೀವಿ. 9x8 ಹಾಕಿದ್ರೆ 9x7 ಕೆಲವೊಬ್ರು ಒಂದೊಂದ್ ತರ ಹಾಕಿದ್ದಾರೆ. ಹಾ. ಈಗ ಆಲ್ಮೋಸ್ಟ್ ಸಜೆಸ್ಟ್ ಮಾಡೋದು 9x7 ಅಂತ ಹೇಳ್ತಾರೆ, ಬಟ್ ನಾವು 8x8 ಹಾಕಿದೀವಿ. ನಮ್ ಸ್ನೇಹಿತರುಗಳು ಒಂದ್ 2-3 ತೋಟ ಹಾಕಿದ್ರೆ ಚೆನ್ನಾಗ್ ಬಂದಿದೆ. ಒಳ್ಳೆ ಇದಿದೆ, ಫಲನೂ ಇದೆ. ನೀವಿದು ಎಲ್ಲ ಸಸಿಗಳು ಎಲ್ಲಿಂದ ತಂದ್ರಿ ಸರ್ ಸರ್? ನಾನು ಶಿವಮೊಗ್ಗ ಇಂದ ತಂದೆ ಸರ್. ಶಿವಮೊಗ್ಗ ಇಂದ. ಏನ್ ಕೊಟ್ರಿ ಸರ್ ಸಸಿಗ? ಸಸಿಗೆ 90 ರೂಪೀಸ್ ಕೊಟ್ಟೆ ಸರ್. 90. 90 ಚೆನ್ನಾಗಿ. ಎಷ್ಟು ಪ್ರಾಯ ಸರ್ ಇದಕ್ಕೆ ಸಸಿ? ಸರ್ ಇದು 1 year ಪ್ರಾಯ ಸರ್. 1 year 1 ಪ್ರಾಯ. year ಪ್ರಾಯ. ಓಕೆ ಸರ್. ಮತ್ತೆ ನೀವು ಇಲ್ಲಿಗ ಎಷ್ಟು ಅಡಿಗೆ ಒಂದೊಂದು ಸ್ಪ್ರಿಂಕ್ಲರ್ ಇಲ್ಲ ಮಿಸ್ಟ್ ಹಾಕೊಂಡಿದ್ದೀರಾ ಸರ್ ನೀವು? ಸರ್ 1x1 ಹಾಕೊಂಡಿದೀನಿ. ಒಂದ್ ಹಾಕಿ ಒಂದ್ ಗಿಡ ಗ್ಯಾಪ್ ಕೊಟ್ಟು ಇನ್ನೊಂದ್ ಬೈ ಹಾಕೊಂಡಿದೀನಿ ಸರ್. ಅಂದ್ರೆ ಪ್ರತಿ 18 ಅಡಿಗೆ ಒಂದ್ ಹಾಕಿದ್ದೀರಾ? 18 ಹಾಕೊಂಡಿದೀನಿ ಸರ್. ಹೌದು. ಓಕೆ. ಸೊ ಇಲ್ಲಿ ಇದು ಮತ್ತೆ ಇದು 8 ಅಡಿಗೆ ಬಂತು. 8 ಅಡಿಗೆ ಬಂತು. ಓಕೆ. ಇದು 8, ಇದು 18. 18. ಸೊ ನಿಮ್ಗೆ ಈಗ ಇದು ಹಾಕಿದ್ಮೇಲೆ ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್? ಇದೆಲ್ಲ ಚೆನ್ನಾಗಿದೆ ಸರ್, ನೀಟಾಗಿ ಭೂಮಿ ಪೂರ್ತಿ ಚೆನ್ನಾಗಿ ನಿಲ್ಲುತ್ತೆ. ಮತ್ತೆ ನಾವು ಅಂತರ ಬೆಳೆ ಬೆಳ್ಕೊಳ್ಳೋಕೆ ತುಂಬಾ ಅನುಕೂಲವಾಗಿದೆ. ಬಾಳೆ ಆಗ್ಲಿ, ತೊಗರಿ ಆಗ್ಲಿ, ಅವರೇ ಆಗ್ಲಿ, ಪ್ರತಿಯೊಂದು ಏನ್ ಬೇಕೋ ಬೆಳೆಯಬಹುದು ಸರ್. ಪ್ರತಿಯೊಂದಕ್ಕೂ ಸಪರೇಟ್ ಡ್ರಿಪ್ ಮಾಡ್ಬೇಕು ಅನ್ನೋದಿಲ್ಲ, ನೀರ್ ಮತ್ತೆ ಹಾಯಿಸ್ಬೇಕು ಅನ್ನೋದೇನಿಲ್ಲ. ಪ್ರತಿಯೊಂದಕ್ಕೂ ನೀರು ಸರಾಗವಾಗಿ, ಮತ್ತೆ ಮಿಸ್ಟ್ ತರ ಬೀಳೋದ್ರಿಂದ ಬೆಳೆಗೂ ಚೆನ್ನಾಗಿ ಬರುತ್ತದೆ. ಬೆಳೆ ಚೆನ್ನಾಗಿ ಅನುಕೂಲ ಇದೆ ಸರ್. ಹೌದು. ಬಟ್ ನಿಮ್ಗೆ ಡಾಲ್ಫಿನ್ ಇರಿಗೇಷನ್ ಹೆಂಗೆ ಗೊತ್ತಾಯ್ತು ಸರ್? ನಮ್ಗೇನು ಯಾರು ಸಜೆಸ್ಟ್ ಮಾಡಿಲ್ಲ, ಬಟ್ ನಾವು ಹಿಂಗೆ ನಾಲ್ಕು ವಿಚಾರಿಸ್ತಿದ್ದಾಗ ಇಲ್ಲೇ ನಮ್ಮೇರಿ ಹತ್ರದಲ್ಲೇ ಇತ್ತು, ಸಿಗೇಳ್ಳಿ ಅಂದ್ಬಿಟ್ಟು ಮಾಗಡಿ ರೋಡು ಹತ್ರ ಇರೋದ್ರಿಂದ ಹೋಗಿ ಒಂದ್ಸತಿ ವಿಸಿಟ್ ಮಾಡಿದಾಗ ಅವರು ಅವ್ರ ಟೆರೆಸ್ ಮೇಲೆ ಎಲ್ಲ ಈ ತರ ಸಿಸ್ಟಮ್ ಅಪ್ಲೈ ಮಾಡಿ ತೋರ್ಸು ಒಂದ್ಸತಿ ಯಾವ ತರ ಬರುತ್ತೆ ನೋಡಿ ಅಂತ. ಅದ್ರಲ್ಲಿ ನಮಗೆ ತುಂಬಾ ಇಷ್ಟ ಆಯ್ತು, ತಗೊಂಡು ಇದ್ ಮಾಡ್ಕೊಂಡು ಸರ್. ಸೊ ಅವ್ರ ಹತ್ರ ಇದ್ಬಿಟ್ಟು ಬೇರೆ ಬೇರೆ ತುಂಬಾ ವೆರೈಟಿ ಇದೆ ಸರ್. ತುಂಬಾ ಪ್ರತಿಯೊಂದು ಬೆಳೆಗೂ ತುಂಬಾ ವೆರೈಟಿ ಇದೆ. ಅಡಿಕೆಗೆ ಒಂಥರ, ತೆಂಗು ಒಂಥರ, ಬೇರೆ ಸಪ್ರೇಟ್ ಕೈ ಬೆಳೆಗಳು ಬೆಳಿತಾರೆ, ತರಕಾರಿ, ಪ್ರತಿಯೊಂದಕ್ಕೂ ಅವಾಗ ಅನುಕೂಲವಾಗೋ ತರ ಇದೆ. ರೈತರು ನೋಡಿ ವಿಚಾರಿಸ್ಕೊಂಡು ತಗೊಳೋದು ಬೆಸ್ಟ್. ಸೊ ಮತ್ ನೀವೀಗ ಇದು ಅಡಿಕೆಗೆ ತುಂಬಾ ಹತ್ರವಾಗಿ ಹಾಕಿದಿರಲ್ಲ, ನೀವು ನಾಳೆ ಇದೇನಾದ್ರು ಇಲ್ಲಿ ಮಲ್ಚ್ ಮಾಡಿಸ್ಬೇಕು, ಆಗ ಟ್ರಾಕ್ಟರ್ ಮೂವ್ಮೆಂಟ್ ಆದಾಗ ಏನಾಗುತ್ತೆ ಇದಕ್ಕೆ? ಏನಾಗಲ್ಲ ಸರ್, ಪ್ರತಿಯೊಂದು ಬೆಂಡು ಎಲ್ಲ ಥ್ರೆಡ್ ಸಿಸ್ಟಮ್ ಸರ್. ಪ್ರತಿಯೊಂದು ಬೆಂಡ್ ಆಗುತ್ತೆ, ಹೆಂಗ್ ಬೇಕೋ. ಈ PVC ಆದ್ರೆ ಕಟ್ ಆಗ್ಬಿಡುತ್ತೆ, ಟ್ರಾಕ್ಟರ್ ಒಂಚೂರು ಟಚ್ ಆಯ್ತು ಅಂದ್ರೆ. ಇದು ನಾವ್ ಹೆಂಗ್ ಬೇಕೋ ಬೆಂಡ್ ಮಾಡ್ಕೋಬಹುದು ಸರ್. ಪ್ರತಿಯೊಂದು ಅನುಕೂಲವಾಗಿದೆ ಸರ್. ಇದು ಪೈಪ್ ಒಂದು HT ಪೈಪ್ ಅಂತ. ಇದು ಯಾವುದೇ ಕಾರಣ PVC ತರ ಅಲ್ಲ ಸರ್, ಎಷ್ಟೇ ಬೆಂಡ್ ಮಾಡ್ರು ಬೆಂಡ್ ಆಗಲ್ಲ, ಮತ್ತೆ ವಾಪಸ್ ಬಂದ್ಬಿಡುತ್ತೆ ನೋಡಿ. ಹೌದು, ಮುರಿದಿಲ್ಲ, ಕಟ್ ಆಗಲ್ಲ. ಕಟ್ ಆದ್ರೂ ಬೆಂಡ್ ಆದ್ರೂ ಅಟ್ಲೀಸ್ಟ್ ಎಲ್ಲಾ ಪೈಪ್ ಬೆಂಡ್ ಆಗುತ್ತೆ. ಈ ಸರ್ ಮಾಡ್ರೆ ಸರ್ ಆಗ್ಬಿಡುತ್ತೆ. ಸೂಪರ್ ಸರ್. ಬಟ್ ಒಳ್ಳೆ ಗಟ್ಟಿ ಇದೆ ಅಲ್ಲ ಸರ್? ಹೌದು, ಹೇಳದಂಗ ತುಂಬಾ ಚೆನ್ನಾಗಿದೆ. ಮತ್ತೆ ನೀರ್ ಪ್ರೆಸರ್, ಎಷ್ಟೇ ಪ್ರೆಸರ್ ಬಂದ್ರು ಪೈಪ್ ಪಡ್ಕೊಳ್ಳೋದು ಆತರ ಏನಿಲ್ಲ. ಒಳ್ಳೆ ಎಷ್ಟೇ ಪ್ರೆಸರ್ ಬಂದ್ರು ಪೈಪ್ ಯಾವ್ದೇ ತರ ಡ್ಯಾಮೇಜ್ ಆಗಲ್ಲ. ಅಂಡರ್ ಗ್ರೌಂಡ್ ಸಿಸ್ಟಮ್ ಇರೋದ್ರಿಂದ ಆಗ್ಲಾಗ್ಲೇ ಡ್ಯಾಮೇಜ್ ಆಗ್ಬಿಟ್ರೆ ರೈತರುಗಳು ಬಗದಿ ರಿನಿ ಮಾಡೋದೇ ದೊಡ್ಡ ಸಮಸ್ಯೆ. ಆ ಸಮಸ್ಯೆಗೆ ತುಂಬಾ ಒಳ್ಳೇದು. ಮೇನ್ ಲೈನ್ ಎಲ್ಲ PVC ಹಾಕೊಂಡಿದೀವಿ ಸರ್. ಸಪ್ಪೆಲ್ಲ HT ಪೈಪ್ ಹಾಕೊಂಡಿದೀವಿ. ಸಪ್ಪೆಲ್ಲ ಪೂರ್ತಿ HT ಪೈಪ್. ಸರ್ ಇದು ನಿಮ್ಗೆ PVC ಗಿಂತ ಏನೋ ಕಾಸ್ಟ್ ಏನೋ ಬೆನಿಫಿಟ್ ಅನ್ಸುತ್ತಾ ಸರ್? ಸರ್ ಕಾಸ್ಟ್ ವೈಸ್ ಅಂದ್ರೆ PVC ಇಂದ ಒಂಚೂರು ಸ್ವಲ್ಪ ಕಾಸ್ಟ್ ಅಷ್ಟೇ, ಜಾಸ್ತಿ ಅತಿ ಹೆಚ್ಚು ಅಂತರ ಅಂತ ಏನಿಲ್ಲ. ಸ್ವಲ್ಪ PVC ಗಿಂತ ಒಂದ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಬಟ್ ಲೈಫ್ ಟೈಮ್ ಇಲ್ಲ ಸರ್. ಸಮಸ್ಯೆ ಇವಾಗ ಕಮ್ಮಿ ಖರ್ಚಿನ ಕಾಸು ಅಂತ ಹೇಳ್ಬಿಟ್ಟು ದಿವಸ ಸಮಸ್ಯೆ ಅನ್ಭವಿಸಕ್ ಆಗಲ್ವಲ್ಲ. ಹೌದು, ಅದು ನಿಜ ಬಿಡಿ ಸರ್, ಖಂಡಿತ. ಮತ್ತೆ PVC ಎಲ್ಲ ಸರ್ ಏನ್ ಗೊತ್ತಾ, ಒಂದ್ 10 ವರ್ಷ ಬರೋದು ಕಷ್ಟ ಇದೆ. ಬಿಸಿಲಿಗೆಲ್ಲ ಹಾಡಾಗ್ಬಿಟ್ಟು ಪೈಪ್ ಹೊಡೆದವು. ಸ್ವಲ್ಪ ಏನಾದ್ರು ಟ್ರಾಕ್ಟರ್ ಹೊಡೆದಾಗ ಸ್ವಲ್ಪ ಪ್ರೆಸರ್ ಬಿತ್ತು ಅಂದ್ರೆ ಪೈಪ್ ಹೊಡೆದೋಗುತ್ತೆ. ಇದು ಆತರ ಅಲ್ವಾ, 20-25 ವರ್ಷ ಏನ್ ಮಾಡೋದು ಜಗ್ಗಲ್ಲ ಸರ್ ಪೈಪು. ಒಳ್ಳೆ ಕ್ವಾಲಿಟಿ ಪೈಪು, ಮತ್ತೆ ಸಖತ್ತಾಗಿದೆ. ನಾವು ಕಣ್ಣಲ್ಲಿ ನೋಡು, ಪ್ರತಿಯೊಂದು ಸ್ಟ್ರೆಂತ್ ಅಷ್ಟೇ ಚೆನ್ನಾಗಿದೆ. ನೀವೇ ನೋಡ್ರಲ್ಲ, ಬೆಂಡ್ ಮಾಡೋದು ಕಟ್ ಆಗಲ್ಲ. ಮತ್ತೆ ಈ ಡಾಲ್ಫಿನ್ ಕಂಪ್ನಿ ಇವ್ರದೇ ಓನ್ ಫ್ಯಾಕ್ಟ್ರಿ, ಪ್ರತಿಯೊಂದನ್ನು ಇವರೇ ತಯಾರು ಮಾಡ್ತಾರೆ. ಮತ್ತೆ ಅಂಗಡಿಗಳಿಗೆ ಹೋಲ್ಸ್ಕೊಂಡ್ರೆ ಪ್ರತಿಯೊಂದನ್ನು ಇವರೇ ರಿಟೇಲ್ ಆಗಿ ಕೊಡ್ತಾರೆ. ಅಂಗಡಿ ಇವಾಗ ನಾವು ಕಂಪ್ನಿಯವರು PVC ಪೈಪ್ ಅಂದ್ರೆ ಕಮಿಷನ್, ಮತ್ತೊಂದು GST ಆಳು ಮೂಳು ಸಕ್ಕ ಸಮಸ್ಯೆಗಳು. ಇವ್ರೇನಿಲ್ಲ, ಇವ್ರದೇ ಫ್ಯಾಕ್ಟರಿ ಇರೋದ್ರಿಂದ ತುಂಬಾ ರೀಸನಬಲ್ ಆಗಿ ಕೊಡ್ತಾರೆ. ರೀಸನಬಲ್ ಇದೆ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಭಾರ ಅಂತ ಅನ್ಸಲ್ಲ. ಆಲ್ಮೋಸ್ಟ್ ಇದಕ್ಕೂ ಸ್ವಲ್ಪ ಅಂತರ ಇದ್ದೇ ಇರ್ತದೆ. ಅದರಿಂದ ಇದಕ್ಕೆ ನೀವು ಡಾಲ್ಫಿನ್ ಹೋಗ್ಬೋದು ಸರ್, ಸಮಸ್ಯೆ ಇಲ್ಲ. ಸೂಪರ್ ಸರ್, ನಿಜವಾಗ್ಲೂ ಸರ್ ತುಂಬಾನೇ ಖುಷಿ ಆಯ್ತು ನಿಮ್ಮ ಈ ಹೊಸ ಸಿಸ್ಟಮ್ ನೋಡಿ. ಮತ್ತೆ ನಮ್ ವೀಕ್ಷಕರಿಗೆ ಎಲ್ರಿಗೂ ಈ ಸಿಸ್ಟಮ್ ತೋರಿಸಿದಕ್ಕೂ ಕೂಡ ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಯಾವ ತರ ಇತ್ತು ಅಂತ ಈ ಸ್ಪ್ರಿಂಕ್ಲರ್. ಇದು ನಮ್ಮ ಸತೀಶ್ ಸರ್ ಅವರ
ತೋಟದಲ್ಲಿ ಹಾಕಿದ್ವು ನಾವು ಡಿ ಸ್ಪ್ರಿಂಕ್ಲರ್ ಅಂತ. ಸೊ ಅದ್ರಲ್ಲೇ ಇವ್ರಿಗೆ ಇನ್ನೊಂದು ಮಲ್ಟಿಪ್ಲಸ್ ಅಂತ ಮಾಡಿದ್ದಾರೆ. ಸೊ ಇದನ್ನ ಬೇಕಿದ್ರೆ ನಾವು ಮಿಸ್ಟ್ ತರನು ಮಾಡ್ಬೋದು, ಸ್ಪ್ರಿಂಕ್ಲರ್ ತರ ಮಾಡ್ಬೋದು. ಈ ತರ ವಿಡಿಯೋ ಮುಗಿಸ್ತಾರೆ. ಮತ್ತೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.